ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ TC ಮೂಲಕ ದಾಖಲಾದ ಮಕ್ಕಳನ್ನು UDICE ಪ್ಲಸ್ನಲ್ಲಿ ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು, ಅಂದರೆ TC ಇನ್ ಮಾಡಿಕೊಳ್ಳಬೇಕು. ಹಾಗಾದರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ TC ಮೂಲಕ ದಾಖಲಾದ ಮಕ್ಕಳನ್ನು ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಗೂಗಲ್ನಲ್ಲಿ UDICE ಪ್ಲಸ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಸ್ಟೂಡೆಂಟ್ ಮಾಡ್ಯೂಲ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ, ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲೆಯ UDICE ಪ್ಲಸ್ನ ಯೂಸರ್ ID, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. 2024-25 ಆರೆಂಜ್ ಕಲರ್ನಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ನಾವು ಈಗ ಪ್ರೋಗ್ರೆಸ್ ಇನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇವಾಗ ನಮ್ಮ ಶಾಲೆಗೆ TC ಮೂಲಕ ದಾಖಲಾದ ಮಕ್ಕಳನ್ನು ಇಂಪೋರ್ಟ್ ಮಾಡ್ಯೂಲ್ನಲ್ಲಿ ಹೋಗಿ ನಾವು ಇನ್ ಮಾಡಿಕೊಳ್ಳಬೇಕು. ಆದ್ದರಿಂದ ಎಡಗಡೆ ಇಂಪೋರ್ಟ್ ಮಾಡ್ಯೂಲ್ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಯ್ಕೆಗಳು ಕಾಣಿಸುತ್ತವೆ: ಇಂಪೋರ್ಟ್ ವಿದಿನ್ ಸ್ಟೇಟ್, ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್, ಡ್ರಾಪ್ ಬಾಕ್ಸ್. ನಾವು ಇಂಪೋರ್ಟ್ ವಿದಿನ್ ಸ್ಟೇಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸರ್ಚ್ ಕೊಟ್ಟ ಮಗುವಿನ ಮಾಹಿತಿಯು ಓಪನ್ ಆಗುತ್ತದೆ. ಕೆಳಗಡೆ ಇಂಪೋರ್ಟ್ ಟು 2024-25 ಇಲ್ಲಿ ನಾವು ಇಂಪೋರ್ಟ್ ಟು ಯಾವ ಕ್ಲಾಸಿಗೆ ಆ ಮಗುವನ್ನು ಅಡ್ಮಿಷನ್ ಮಾಡಿಕೊಂಡಿದ್ದೇವೆ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿ ಹಾಗೂ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಅಡ್ಮಿಷನನ್ನು ಹಾಕಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗು ನಮ್ಮ ಶಾಲೆಗೆ ಇನ್ ಆಗುತ್ತದೆ. ಈ ರೀತಿಯಾಗಿ ನಮ್ಮ ಶಾಲೆಗೆ TC ಮೂಲಕ ದಾಖಲಾದ ಮಕ್ಕಳನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು. ಒಂದು ವೇಳೆ ಆ ಮಗುವಿನ ಪೆನ್ ನಂಬರ್ ಸಿಗದೇ ಇದ್ದರೆ ನಾವು ಪೆನ್ ನಂಬರನ್ನು ಸರ್ಚ್ ಮಾಡಬೇಕು. ಪೆನ್ ನಂಬರ್ ಸರ್ಚ್ ಮಾಡಲು ಇಂಪೋರ್ಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡ್ರಾಪ್ ಬಾಕ್ಸ್ ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಇದೆ, ಅಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ 2 ಆಪ್ಷನ್ಗಳ ಮೂಲಕ ಪೆನ್ ನಂಬರನ್ನು ಸರ್ಚ್ ಮಾಡಬಹುದು. ಸರ್ಚ್ ವಿತ್ UDICE ಕೋಡ್, ನಿಮ್ಮ ಶಾಲೆಗೆ ಯಾವ ಮಗು ದಾಖಲಾಗಿದೆ ಆ ಮಗುವಿನ ಹಿಂದಿನ ಶಾಲೆಯ ಡೈಸ್ ಕೋಡನ್ನು ಹಾಕಿ ನಾವು ಸರ್ಚ್ ಕೊಡಬಹುದು. ಅಥವಾ ಡೈಸ್ ಕೋಡ್ ಕೂಡ ಲಭ್ಯವಿಲ್ಲದಿದ್ದರೆ ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಸ್ಕೂಲ್ ಸೆಲೆಕ್ಟ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಶಾಲೆಯಲ್ಲಿ TC ಔಟ್ ಆಗಿರುವಂತಹ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತದೆ. ನಾವು ಸರ್ಚ್ ಕೊಟ್ಟಾಗ ಈ ರೀತಿ ಆ ಶಾಲೆಯಿಂದ TC ಔಟ್ ಆಗಿರುವಂತಹ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತದೆ. ಈ ಮಕ್ಕಳಲ್ಲಿ ನಿಮ್ಮ ಶಾಲೆಗೆ ಅಡ್ಮಿಟ್ ಆಗಿರುವಂತಹ ಮಗುವಿನ ಪೆನ್ ನಂಬರನ್ನು ಬರೆದುಕೊಂಡು ಮತ್ತೆ ನಾವು ಇಂಪೋರ್ಟ್ ಮಾಡ್ಯೂಲ್ಗೆ ಹೋಗಿ ವಿದಿನ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ ಆ ಮಗುವಿನ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ದಾಖಲಾದ ಮಕ್ಕಳನ್ನು ಇಂಪೋರ್ಟ್ ಮಾಡ್ಯೂಲ್ ಮೂಲಕ UDICE ಪ್ಲಸ್ನಲ್ಲಿ ಇನ್ ಮಾಡಿಕೊಳ್ಳಬೇಕು. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.